ಮೊದಲೆಲ್ಲ ಚಂದಮಾಮನ್ ತೋರಿಸಿ ಊಟ ಮಾಡಿಸ್ತಾ ಇದ್ರು, ಈಗೆಲ್ಲ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಿದ್ದಾರೆ, ಹಾಗಾಯಿತು. ಆಮೇಲೆ ಇಟ್ಸ್ ವೆರಿ ಈಸಿ ಟು ಕ್ರಿಯೇಟ್ ಅಕೌಂಟ್ ಇನ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ದಿಸ್ ಡೇಸ್. ದೇರ್ ಇಸ್ ನೋ ಏಜ್ ರಿಸ್ಟ್ರಿಕ್ಷನ್. ಈಗ ಹುಟ್ಟಿದ ಮಕ್ಳಿಗೂ ಕೂಡ ದೇ ಆರ್ ಕ್ರಿಯೇಟಿಂಗ್ ಅಕೌಂಟ್. ಅಂಡ್ ತಂದೆ ಕೆಲವು ಮಕ್ಕಳು ಸುಳ್ಳು ಏಜ್ ಹಾಕ್ಬಿಟ್ಟು ಕ್ರಿಯೇಟ್ ಮಾಡ್ತಾರೆ ಬಿಕಾಸ್ ದೇ ಡೋಂಟ್ ನೀಡ್ ಎನಿ ಏಜ್ ಯಾಕೆಂದ್ರೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಇಷ್ಟು ವಯಸ್ಸಿಗೆ ಕೆಳಗಡೆ 12 ವರ್ಷ 13 ವರ್ಷಕ್ಕೆ ಅಂತ ಪೇರೆಂಟಲ್ ಪರ್ಮಿಷನ್ ಎಲ್ಲ ಕೇಳುತ್ತೆ. ಅದಕ್ಕೆ ಇವರು ಸುಳ್ಳು ವಯಸ್ಸು ಹಾಕಿಬಿಟ್ಟು ಅಡಲ್ಟ್ ಇದನ್ನೇ ರೆಡಿ ಮಾಡ್ತಾರೆ. ಹೌದು. ಅಂದರೆ ದೇಸ್ ಎ ಟರ್ಮ್ ಕಾಲ್ಡ್ ಫೋಮೋ, ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ನಾವೇನೋ ಮಿಸ್ ಮಾಡ್ಕೋತೀವಿ. ಈ ಕ್ಷಣದಲ್ಲಿ ನನಗೇನೋ ಅನ್ಸುತ್ತೆ, ಏನೋ ನಡೀತಿದೆ ನ್ಯೂಸು, ಐ ಹ್ಯಾವ್ ಟೆಂಡೆನ್ಸಿ ಟು ಚೆಕ್ ಮೈ ಮೊಬೈಲ್, ಏನೋ ಮಿಸ್ ಆಯಿತು ಈ ಕ್ಷಣದಲ್ಲಿ ಅಂತ. ಆ್ಯಂಡ್ ಈವನ್ ಪೇರೆಂಟ್ಸ್ ಥಿಂಕ್ ನಾವು ನಮ್ಮ ಮಕ್ಕಳಿಗೆ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಲಿಲ್ಲ ಅಂದರೆ ಅವ್ರು ಎಲ್ಲೋ ಏನೋ ಕಳ್ಕೊಬಿಡ್ಬೋದೇನೋ, ಮೇ ಬಿ ದೇ ಆರ್ ನಾಟ್ ಇನ್ಕ್ಲೂಸಿವ್ ಇನ್ ದಿಸ್ ಝೆನ್ ಏನಿದೆ ಅಲ್ಲಿ ಅಂತ ಅನಿಸಿರ್ಬೋದು. ಬಟ್ ವಿ ಕ್ಯಾನ್ ಸಿ ದ ಎಕ್ಸಾಂಪಲ್ಸ್. ಈವನ್ ಅಮೆಝಾನ್ ಫೌಂಡರ್ ಜೆಫ್ ಬೆಜೋಸ್ ಆಗಿರ್ಬೋದು ಆ್ಯಂಡ್ ಸ್ಟೀವ್ ಜಾಬ್ಸ್ ಆಗಿರ್ಬೋದು, ದೇ ನೆವರ್ ಟಚ್ಡ್ ಎನಿ ಟೆಕ್ನಾಲಜಿ ಅಂಟಿಲ್ ದೇ ಟರ್ನ್ 12 years old. ಸೊ ಆಗಿನ ಸಂದರ್ಭದಲ್ಲಿ ಇಟ್ಸ್ ವೆರಿ ಈಸಿ ಟು ಕ್ರಿಯೇಟ್ ಅಕೌಂಟ್. ಹಾಗೆ ಈ ಟೈಮಲ್ಲಿ ಇಟ್ ಶುಡ್ ಬಿ ರಿಸ್ಟ್ರಿಕ್ಷನ್, ಏಜ್ ಲಿಮಿಟ್ ಇರಬೇಕಾ, ದೇರ್ ಶುಡ್ ಬಿ ರೆಗ್ಯುಲೇಷನ್ಸ್ ಫಾರ್ ದಟ್ ಅಂತ. ಹೌದು. ಈಗ ಏನಾಗ್ತಿದೆ, ಸೋಷಿಯಲ್ ಮೀಡಿಯಾ ಆಗಲಿ ಈ ಥರದ್ದು ಅಕೌಂಟ್ಸ್ ಏನು ರೆಡಿ ಮಾಡ್ತಾರೆ, ಪರ್ಸನ್ ವಾಲಂಟ್ರಿಯಾಗಿ ಏನು ಡಿಕ್ಲೇರ್ ಮಾಡ್ತಾರೆ ಅದ್ರ ಮೇಲೆ ಅದು ತಗೊಳುತ್ತೆ. ಈಗ ನನಗೆ 10 ವರ್ಷನೇ ಇರ್ಬೋದು, ನಾನು 20 ವರ್ಷ ಹಾಕ್ಬಿಟ್ಟೆ, ಆವಾಗ ಹೇಗೆ ಕಂಡುಹಿಡಿಯೋಕ್ಕೆ ಏನೂ ಇದಿಲ್ಲ. ಸೊ ಇವಾಗ ನಾವೇನು ಮಾಡ್ತೀವಿ, ಎಲ್ಲ ಕಡೆ ವೆರಿಫಿಕೇಷನ್ ಅಂತ ಒಂದು ಆಗುತ್ತೆ ಅಲ್ವಾ. ಸೊ ಯೂಸ್ ಮಾಡ್ತಾ ಇರೋ ವ್ಯಕ್ತಿ ಯಾರು, ಅವ್ರದ್ದು ಒಂದು ವೆರಿಫಿಕೇಷನ್ ಥರ ಮಾಡಿ, ವಯಸ್ಸು ಇಷ್ಟೇನಾ ಇಲ್ಲ ಕಡಿಮೆ ಇದೆಯಾ ಆ ಥರದ್ದನ್ನು ಟೆಕ್ನಾಲಜಿ ಒಳಗೆ ತಂದರೆ ಉಪಯೋಗಕ್ಕೆ ಬರುತ್ತೆ. ಸೊ ಆಗ 10 ವರ್ಷದ ಮಗು ನನಗೆ 20 ವರ್ಷ ಅಂತ ಹೇಳಿಬಿಟ್ಟು ಅವನ ಅಕೌಂಟ್ ಕ್ರಿಯೇಟ್ ಮಾಡೋದಿಲ್ಲ. ಸೊ ಒಂದು ವೆರಿಫಿಕೇಷನ್. ಎರಡನೇದು ಕಂಟೆಂಟ್ ಮೇಲೆ ತೀವ್ರವಾದ ನಿಗಾ ಇಡಬೇಕು. ಏನು ಕಂಟೆಂಟ್ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಬೇರೆ ಬೇರೆ ಕಡೆ ಹಾನಿಕಾರಕವಾದ ಕಂಟೆಂಟ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಮಾನಿಟ್ರ್ ಮಾಡಿ, ಏನಾದರೂ ಯಾರು ಹಂಚ್ತಾ ಇದ್ದಾರೆ ಆ ಥರ ಏನಾದರೂ ಇದ್ದರೆ ಅವ್ರನ್ನ ಚೆನ್ನಾಗಿ ಕಂಡುಹಿಡಿಯೋ ಅಂಥದ್ದು ಒಂದು ವ್ಯವಸ್ಥೆ ಬರಬೇಕು. ಈ ಮಾನಿಟ್ರಿಂಗ್ ಆ್ಯಂಡ್ ರೆಗ್ಯುಲೇಷನ್ ಪನಿಷ್ಮೆಂಟ್ ಇದೆಯಲ್ಲ, ಈ ಮೂರು ಬಹಳ ಮುಖ್ಯ ಇರುತ್ತೆ. ಎಲ್ಲರೂ ನಾವು ಎಷ್ಟೇ ಒಳ್ಳೆಯವರು ಇರ್ಬೋದು, ತುಂಬ ಉತ್ತಮ ಜನನೇ ಇರಬಹುದು, ಯಾವಾಗ ಒಂದು ಮಾನಿಟ್ರಿಂಗ್ ಇಲ್ಲ, ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಆಗುತ್ತೆ, ಸಿಕ್ಕಾಕೊಳ್ತೀವಿ ಅಂತ ಭಯ ಇರಲ್ಲ, ಆಗ ಜಾಸ್ತಿ ಇಶ್ಯೂಸ್ ಬರುತ್ತೆ. ಸೊ ಕಂಟೆಂಟ್ ಮಾನಿಟ್ರಿಂಗ್ ಭಾಳ ಮುಖ್ಯ. ಅದನ್ನು ಯಾರು ಈ ಸೋಷಿಯಲ್ ಮೀಡಿಯಾ ಕಂಪ್ನೀಸ್ ಇದ್ದಾರೆ ಅವರೂ ಮಾಡಬೇಕಿರುತ್ತೆ, ಟ್ರ್ಯಾಕ್ ಮಾಡಬೇಕು. ಮತ್ತು ಯಾರು ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ಅವ್ರದನ್ನು ವೆರಿಫಿಕೇಷನ್ನು ಕೂಡ ಅವ್ರು ಮಾಡಬೇಕು. ಮತ್ತು ಹಾನಿಕಾರಕವಾದ ಕಂಟೆಂಟ್ ಇದ್ದರೆ ಅದನ್ನು ಟ್ರ್ಯಾಕ್ ಮಾಡಿ ಗೌರ್ಮೆಂಟ್ ಅಥಾರಿಟೀಸ್ಗೆ ಅವರು ಅದನ್ನು ವಿಷಯನ ಮತ್ತು ಮಾಹಿತಿನ ಹ್ಯಾಂಡ್ ಓವರ್ ಮಾಡೋವಂಥದ್ದು ಅವ್ರದ್ದು ಜವಾಬ್ದಾರಿ ಇದೆ. ದೇ ಶುಡ್ ಡೂ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಮಾಡಬೇಕು ಇದನ್ನು.